ಹಿಂದೂ ನ್ಯೂಸ್ ಪೇಪರ್ ಓದಬೇಕಾದ್ರೆ 2 ಡೇಸ್ ಈಗ ಅದರಲ್ಲಿ ಸುಮಾರು 3,500 ಶಾಲೆಗಳನ್ನು 2022ರಿಂದ 26 ಈವರೆಗೂ ಸೈಲೆಂಟ್ ಆಗಿ ಕರ್ನಾಟಕ ಸರ್ಕಾರ ಕ್ಲೋಸ್ ಮಾಡಿದೆ ಅಂತ ಒಂದು ರಿಪೋರ್ಟ್. ಸುತ್ತಮುತ್ತ ಇರುವಂಥ ಎಲ್ಲ ಶಾಲೆಗಳನ್ನು ಕ್ಲೋಸ್ ಮಾಡಿ ಈ ಒಂದು ಸ್ಕೂಲಿಗೆ ಆ ಮಕ್ಕಳು ಬರೋ ರೀತಿ ಮಾಡೋದು. ಅದು ಮಕ್ಕಳು ಬರಬೇಕಾಗಿರೋದು ಆನ್ ದೇರ್ ಓನ್. SDMC ಕಮಿಟಿಯವ್ರು ಬಸ್ ಮಾಡಬೇಕಂತೆ, ಊರವರೆಲ್ಲ ಸೇರ್ಕೊಂಡು ಟ್ರಾನ್ಸ್ಪೋರ್ಟೇಷನ್ಗೆ ವ್ಯವಸ್ಥೆ ಮಾಡಬೇಕಾಗತ್ತೆ. ಸರ್ಕಾರ ಏನೂ ಮಾಡಲ್ಲ. ಈ KPS ಮ್ಯಾಗ್ನೆಟ್ ಸ್ಕೂಲ್ ಬಂದಾಗ ಸುಮಾರು ಒಂದು 40,000 ಶಾಲೆಗಳು ಮುಚ್ಚಿ ಹೋಗ್ತವೆ. 40,000 ಸ್ಕೂಲ್ನ ಮುಚ್ಚಿ KPS ಮ್ಯಾಗ್ನೆಟ್ ಸ್ಕೂಲ್ ಮಾಡಬೇಕಂತ ಸರ್ಕಾರ ಇರುವಂಥದ್ದು. ಇವತ್ತು ನಾವು ಆ ಶಿಕ್ಷಣನೇ ಕೊಂದುಬಿಟ್ಟು ಈ ಎಲ್ಲ ಆತ್ಮವಿಶ್ವಾಸ, ಧೈರ್ಯ, ಮಕ್ಕಳಲ್ಲಿರುವ ಸೃಜನಶೀಲತೆ ಇದೆಲ್ಲದಕ್ಕೂ ಕೂಡ ನಾವು ಕೊನೆ ಹಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಳ್ಳಿ ಮಕ್ಕಳುಗಳು, ಬಡವರ ಮಕ್ಕಳುಗಳು ಗುಲಾಮರಾಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಆ ಒಂದು ಸಂದರ್ಭದಲ್ಲಿ ಇವರನ್ನು ಹೇಳೋರು ಕೇಳೋರು ಯಾರೂ ಇರದೇ ಇರುವಂಥ ಒಂದು ಪರಿಸ್ಥಿತಿ ಆಗ್ತದೆ. ನಮಸ್ಕಾರ. ನಾನು ರೀಸೆಂಟಾಗಿ ಕೆಲವೊಂದು ಸರ್ಕಾರಿ ಶಾಲೆಗಳಿಗೆ ಹೋಗಿದ್ದೆ. ಅವರ ಆ್ಯನ್ಯುವಲ್ ಡೇ ಫಂಕ್ಷನ್ ಇರ್ಬೋದು, ಅಥವಾ ಮೊನ್ನೆ ಒಂದು ಹರಿಹರದ ಕುಣಿಬೆಳಕೆರೆ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳ ಜೊತೆ ಸಂವಾದ ಕಾರ್ಯಕ್ರಮ. ಸೊ ಈ ಸಂವಾದದಲ್ಲಿ ಮಕ್ಕಳ ಕುತೂಹಲ, IPS IAS ಎಕ್ಸಾಮ್ ಬಗ್ಗೆ ರಿಲೇಟೆಡ್ ಇರ್ಬೋದು, ಅಥವಾ ತಂತ್ರಜ್ಞಾನದ ಬಗ್ಗೆ ಇರ್ಬೋದು, ಅಥವಾ ಅವರ ಭವಿಷ್ಯದ ಬಗ್ಗೆ ಇರ್ಬೋದು, ಹಲವಾರು ಪ್ರಶ್ನೆಗಳಿದ್ವು. ನಾನು ಕೂಡ ಸಾಧ್ಯವಾದಷ್ಟು ಉತ್ತರಿಸೋದಕ್ಕೆ ಪ್ರಯತ್ನಪಟ್ಟೆ. ಬಟ್ ಅಲ್ಲಿ ಹೋದಾಗ ಮಕ್ಕಳಿರ್ಬೋದು, ಅವರ ಟೀಚರ್ಸ್ ಇರ್ಬೋದು, ಅವರಲ್ಲಿರೋ ಒಂದು ಕಮಿಟ್ಮೆಂಟ್, ಅವರಿಗಿರೋ ಒಂದು ಕಲಿಯುವ ಕುತೂಹಲ, ಅವರಲ್ಲಿರುವ ಒಂದು ಎನರ್ಜಿ ಮತ್ತು ಕಾನ್ಫಿಡೆನ್ಸ್ ನೋಡಿ ಬಹಳ ಸಂತೋಷ ಆಯಿತು. ಬಟ್ ನೆಕ್ಸ್ಟ್ ಡೇ ನಾನು ಹಿಂದೂ ನ್ಯೂಸ್ ಪೇಪರ್ ಓದಬೇಕಾದ್ರೆ 2 ಡೇಸ್ ಈಗ ಅದರಲ್ಲಿ ಸುಮಾರು 3,500 ಶಾಲೆಗಳನ್ನು 2022ರಿಂದ 26 ಈವರೆಗೂ ಸೈಲೆಂಟಾಗಿ ಕರ್ನಾಟಕ ಸರ್ಕಾರ ಕ್ಲೋಸ್ ಮಾಡಿದೆ ಅಂತ ಒಂದು ರಿಪೋರ್ಟ್ ಬಂತು. ಇವಾಗ ಅರೌಂಡ್ ಎಕ್ಸಿಸ್ಟಿಂಗ್ ಒಂದು 47,000ರಿಂದ 48,000 ಸರ್ಕಾರಿ ಶಾಲೆ ಇದ್ದಾವೆ. ಒಂದು ಕಾಲದಲ್ಲಿ 45 ಲಕ್ಷ ಎನ್ರೋಲ್ಮೆಂಟ್ ಇದ್ದದ್ದು ಇವತ್ತು 36-37 ಲಕ್ಷಕ್ಕೆ ಇಳಿದೋಗಿದೆ. ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ದೆ, KPS ಮ್ಯಾಗ್ನೆಟ್ ಸ್ಕೂಲ್ ಅಂತಂದು ಸರ್ಕಾರ 2-3 ಕೋಟಿ ಖರ್ಚು ಮಾಡಬೇಕಂತಿದೆ. ಈ KPS ಮ್ಯಾಗ್ನೆಟ್ ಸ್ಕೂಲ್ ಏನಂದರೆ ಇರೋ ಒಂದು ದೊಡ್ಡ ಶಾಲೆನ KPSಸಿಗಾಗಿ KPS ಶಾಲೆಗೆ ಮಾರ್ಪಾಡು ಮಾಡೋಂಥದ್ದು. ಸುತ್ತಮುತ್ತ ಇರುವಂಥ ಎಲ್ಲ ಶಾಲೆಗಳನ್ನು ಕ್ಲೋಸ್ ಮಾಡಿ ಈ ಒಂದು ಸ್ಕೂಲಿಗೆ ಆ ಮಕ್ಕಳು ಬರೋ ರೀತಿ ಮಾಡೋದು. ಅದು ಮಕ್ಕಳು ಬರಬೇಕಾಗಿರೋದು ಆನ್ ದೇರ್ ಓನ್. SDMC ಕಮಿಟಿಯವ್ರು ಬಸ್ ಮಾಡಬೇಕಂತೆ, ಅಥವಾ ಊರವರೆಲ್ಲ ಸೇರ್ಕೊಂಡು ಟ್ರಾನ್ಸ್ಪೋರ್ಟೇಷನ್ಗೆ ವ್ಯವಸ್ಥೆ ಮಾಡಬೇಕಾಗತ್ತೆ. ಸರ್ಕಾರ ಏನೂ ಮಾಡಲ್ಲ. ಅದೇ ರೀತಿ ನಾವು ಇಂಗ್ಲೀಷ್ ಮೀಡಿಯಂ ಕೊಡ್ತೀವಿ ಅಂತಂದು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಏನು ಹೇಳ್ತಾ ಇದ್ದಾರೆ, ಇಂಗ್ಲೀಷ್ ಟೀಚರ್ನ ಪ್ರಿನ್ಸಿಪಲ್ಲೇ ರೆಕ್ರೂಟ್ ಮಾಡ್ಕೋಬೇಕು, ಅಥವಾ BEO ರೆಕ್ರೂಟ್ ಮಾಡ್ಕೋಬೇಕು. ಸರ್ಕಾರ ರೆಕ್ರೂಟ್ ಮಾಡ್ಕೊಳ್ಳಲ್ಲ ಇಂಗ್ಲೀಷ್ ಟೀಚರ್ನ. ಸೊ ಇಂಗ್ಲೀಷ್ ಮೀಡಿಯಂ ಇದೆ ಅನ್ನೋ ಸ್ಕೂಲಲ್ಲಿ ಎಕ್ಸಿಸ್ಟಿಂಗ್ ಟೀಚರ್ಸ್ ಏನಿದ್ರು ಅವರೇ ಇಂಗ್ಲೀಷನ್ನು ಕಲಿಸುವಂಥ ಒಂದು ಸಂದರ್ಭ ಬಂದಿದೆ. ಸರ್ಕಾರಿ ಶಾಲೆಯಲ್ಲಿ ಟೀಚರ್ಸ್ ಕೇವಲ ಪಾಠ ಮಾಡಲ್ಲ, ಅವರು ಹಲವಾರು ರೆಸ್ಪಾನ್ಸಿಬಿಲಿಟೀಸ್. ಈಗ SIR ನಡೀತಾ ಇದೆ, ಬೂತ್ ಲೆವೆಲ್ ಆಫೀಸರ್ ಆಗಬೇಕಾಗತ್ತೆ, ಸೆನ್ಸಸ್ ಮಾಡಬೇಕಾಗತ್ತೆ, ಅಡುಗೆ ಮಾಡಿಸ್ಬೇಕಾಗತ್ತೆ, ಮೊಟ್ಟೆಗಳು ತರಬೇಕು, ಚಿಕ್ಕಿ ತರಬೇಕು, ಹಂಚಬೇಕಾಗತ್ತೆ. ಆಮೇಲೆ ನಾನ್ ಟೀಚಿಂಗ್ ಜಾಬ್ಸ್ ಸುಮಾರು ಸಾವಿರಾರು ಗಂಟೆಗಳಷ್ಟು ಕೆಲಸ ಅವ್ರ ಹತ್ರ ಮಾಡಿಸುತ್ತೆ. ಇವೆಲ್ಲ ಬರ್ಡನ್ಗಳಿದ್ದಾವೆ. ಆಮೇಲೆ ನಮಗೆ ಗೊತ್ತಿರೋ ಹಾಗೆ ಇವತ್ತು ಸುಮಾರು 60,000ರಿಂದ 65,000 ಟೀಚರ್ ಜಾಬ್ ವೇಕೆಂಟ್ ಇದ್ದಾವೆ. ಆಮೇಲೆ ಈ ಎಕ್ಸಿಸ್ಟಿಂಗ್ ಟೀಚರ್ ಜಾಬ್ಸ್ ಏನಿದೆ, ಈ KPS ಮ್ಯಾಗ್ನೆಟ್ ಸ್ಕೂಲ್ ಬಂದಾಗ ಸುಮಾರು ಒಂದು 40,000 ಶಾಲೆಗಳು ಮುಚ್ಚಿ ಹೋಗ್ತವೆ. 40,000 ಸ್ಕೂಲ್ನ ಮುಚ್ಚಿ KPS ಮ್ಯಾಗ್ನೆಟ್ ಸ್ಕೂಲ್ ಮಾಡಬೇಕಂತ ಸರ್ಕಾರ ಇರುವಂಥದ್ದು. ಇವಾಗ 37 ಲಕ್ಷ ಎನ್ರೋಲ್ಮೆಂಟ್ ಇರೋದು, ನೀವು ಒಂದು 6-7 ಸಾವಿರ KPS ಮ್ಯಾಗ್ನೆಟ್ ಸ್ಕೂಲ್ ತೆಗೆದ್ರೆ ಅಲ್ಲಿ ಒಂದು ಸ್ಕೂಲಲ್ಲಿ 2-3 ಸಾವಿರ ಜನ ಸ್ಟ್ರೆಂತ್ ಅಂತಂದ್ರು ಕೂಡ ಸುಮಾರು ನಿಮ್ಗೆ ಮೇ ಬಿ ಒಂದು 15-20 ಲಕ್ಷ ಜನ ಸ್ಟೂಡೆಂಟ್ ಇರ್ತಾರೆ. ಇನ್ನು 15ರಿಂದ 20 ಲಕ್ಷ ಜನ ಎಲ್ಲಿಗೆ ಹೋಗಬೇಕು? ಸೊ ನೀವು KPS ಮ್ಯಾಗ್ನೆಟ್ ಸ್ಕೂಲ್ ಓಪನ್ ಆದ ತಕ್ಷಣ ನೋಡಿ, ಪ್ರತಿಯೊಂದು ಹಳ್ಳಿನಲ್ಲೂ ಕೂಡ ಒಂದೊಂದು ಪ್ರೈವೇಟ್ ಸ್ಕೂಲ್ ಹುಡ್ಕೊತವೆ. ಯಾರೋ ಗೌರ್ಮೆಂಟ್ ಸ್ಕೂಲ್ ಆಚೆ ಉಳ್ಕೊಳ್ತಾರೆ, ದೂರದ ಸ್ಕೂಲಿಗೆ ಹೋಗೋಕ್ಕಾಗಲ್ಲ, ಅನಿವಾರ್ಯವಾಗಿ ಅವರು ಪ್ರೈವೇಟ್ ಸ್ಕೂಲಿಗೆ ಹೋಗಬೇಕು. ಸೊ ಇಲ್ಲಿ ನನಗನ್ಸೋದು ಏನಪ್ಪ ಅಂದರೆ, ಒಂದು ದೊಡ್ಡ ಪ್ರೈವೇಟ್ ಸೆಕ್ಟರ್ ಲಾಬಿ ಹಿಂದೆ ಇದೆ. ಆ ಒಂದು ಲಾಬಿಯ ಪರವಾಗಿ ಸರ್ಕಾರ ಕೆಲಸ ಮಾಡ್ತಾ ಇದೆ. ಪ್ರೈವೇಟ್ ಸ್ಕೂಲ್ಗಳು ಇನ್ನೂ ಜಾಸ್ತಿ ಆಗ್ತಾ ಹೋಗ್ತವೆ. ನಾಯಿ ಕೊಡೆ ಥರ ಎಲ್ಲ ಕಡೆ ತಲೆ ಎತ್ತುತ್ತವೆ. ಇಂಗ್ಲೀಷ್ ಮೀಡಿಯಮ್ ಅಂತಂದೇಳಿ ಶುರು ಮಾಡ್ತಾರೆ. ಆ ಸ್ಕೂಲ್ಗಳಲ್ಲಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಇರೋದಿಲ್ಲ, ಬೇಸಿಕ್ ಕ್ವಾಲಿಟಿ ಇರೋದಿಲ್ಲ. ಸೊ ಈ ರೀತಿ ಅದು ಕೂಡ ಅನ್ರೆಗ್ಯುಲೇಟೆಡ್, ಅಲ್ಲಿ ಯಾವುದೂ ರೆಗ್ಯುಲೇಷನ್ ಇಲ್ಲ. ಇಲ್ಲಿ
ನಿಮಗೆ ಒಂದು ಯೂನಿಫಾರ್ಮ್ ಎಜುಕೇಷನ್ ಕ್ವಾಲಿಟಿ ಕೊಡಬೇಕಂತ ರೆಗ್ಯುಲೇಷನ್ ಇಲ್ಲ ಇಲ್ಲಿ. ಈಗ ಸರ್ಕಾರಿ ಸ್ಕೂಲ್ಗಳನ್ನೇ ಇವರು ರಿಫಾರ್ಮ್ ಮಾಡೋಕ್ಕಾಗ್ತಾ ಇಲ್ಲ, ಇನ್ನು ಪ್ರೈವೇಟ್ ಸ್ಕೂಲ್ಗಳು ಯಾರು ಹೆಂಗೆ ಪಾಠ ಮಾಡ್ಕೊಂಡ್ರು ನಡೀತದೆ ಅಂತ. ಸೊ ಇದರಿಂದ ಸಫರ್ ಆಗುವಂಥದ್ದು ಹಳ್ಳಿನಲ್ಲಿರುವ ಗ್ರಾಮೀಣ ಭಾಗದ ಮಕ್ಕಳುಗಳು, ಹಾಗೆಯೇ ನಗರ ಭಾಗದಲ್ಲಿರುವಂಥ ಬಡ ಮಕ್ಕಳುಗಳು, ಯಾರು ಗುಳೆ ಬಂದಿರ್ತಾರೆ, ಮೈಗ್ರೆಂಟ್ ವರ್ಕರ್ಸ್ ಇರ್ತಾರೆ, ಅರ್ಬನ್ ಸ್ಪೇಸಸ್ಸಲ್ಲಿ ಬಡವರು ಇರ್ತಾರೆ, ಅವ್ರ ಮಕ್ಕಳು ಈಗಲೂ ಕೂಡ ಸರ್ಕಾರಿ ಶಾಲೆಗೆ ಹೋಗ್ತಾ ಇರ್ತಾರೆ. ಸೊ ಈ ಒಂದು ಶಿಕ್ಷಣದಲ್ಲಿರುವ ಅಸಮಾನತೆ ಪ್ರತಿಯೊಂದು ಅಸಮಾನತೆಗೂ ಮೂಲ ಕಾರಣ ಅಂತಂದು ನಾನು ಬಲವಾಗಿ ನಂಬಿದ್ದೀನಿ. ಒಂದು ಶಿಕ್ಷಣದ ಮೂಲಕ ಒಂದು ಅರಿವು ಬರುತ್ತೆ, ಶಿಕ್ಷಣದ ಮೂಲಕ ಒಂದು ಧೈರ್ಯ ಬರುತ್ತೆ, ಆತ್ಮವಿಶ್ವಾಸ ಬರ್ತದೆ. ಇವತ್ತು ನಾವು ಆ ಶಿಕ್ಷಣನೇ ಕೊಂದುಬಿಟ್ಟು ಈ ಎಲ್ಲ ಆತ್ಮವಿಶ್ವಾಸ, ಧೈರ್ಯ, ಮಕ್ಕಳಲ್ಲಿರುವ ಸೃಜನಶೀಲತೆ ಇದೆಲ್ಲದಕ್ಕೂ ಕೂಡ ನಾವು ಕೊನೆ ಹಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಹಳ್ಳಿ ಮಕ್ಕಳುಗಳು, ಬಡವರ ಮಕ್ಕಳುಗಳು ಗುಲಾಮರಾಗೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ. ಇದಕ್ಕೆಲ್ಲ ಮೂಲ ಕಾರಣ ಇವತ್ತು ಸರ್ಕಾರದ ಒಂದು ನೀತಿ ಇರ್ಬೋದು. ಇದ್ರ ಬಗ್ಗೆ ಅವರಿಗೊಂದು ಅನುಕಂಪನೂ ಇಲ್ಲ, ದೂರದೃಷ್ಟಿ ಇಲ್ಲ, ಇದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆಗಳು ಆಗ್ತಾ ಇಲ್ಲ, ಯಾರು ಡಿಬೇಟ್ ಮಾಡ್ತಾ ಇಲ್ಲ, ಯಾರು MLA ಇರ್ಬೋದು, ಮಿನಿಸ್ಟರ್ಗಳಿರ್ಬೋದು ಇದ್ರ ಬಗ್ಗೆ ಒಂದು ಕನ್ಸರ್ನ್ ಕೂಡ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ. ವಿರೋಧ ಪಕ್ಷದಲ್ಲಿರೋರು ಒಂದು ನೈತಿಕ ಜವಾಬ್ದಾರಿ, ಅವರು ಕೂಡ ಇದನ್ನು ಒಂದು ದೊಡ್ಡ ಇಶ್ಯೂ ಆಗಿ ಎಲ್ಲೂ ಕೂಡ ಚರ್ಚೆ ಮಾಡ್ತಾ ಇಲ್ಲ. ಈಗ ಈ ರೀತಿ ಆದಾಗ ನಮ್ಮ ದೇಶದಲ್ಲಿ ಒಂದು ಕೆಟ್ಟ ಪದ್ಧತಿ ಇದೆ. ಯಾರಿಗಾದರೂ ತೊಂದರೆ ಆದಾಗ, ಯಾರಾದರೂ ಡಿಸ್ಪ್ಲೇಸ್ ಆದಾಗ, ಯಾರಿಗಾದರೂ ಒಂದು ವಿಕ್ಟಿಮ್ ಆದಾಗ, ಯಾವುದೇ ಒಂದು ವಿಚಾರ ಇರ್ಬೋದು, ಆ ವಿಕ್ಟಿಮ್ಗಳಿಗೆ ಸಮಾಜ ಯಾವತ್ತೂ ಸ್ಪಂದಿಸೋದಿಲ್ಲ, ಸರ್ಕಾರನೂ ಕೂಡ ಸ್ಪಂದಿಸೋದಿಲ್ಲ. ಯಾವುದಾದ್ರೂ ಒಂದು ಸ್ಲಮ್ ಕ್ಲಿಯರೆನ್ಸ್ ಮಾಡಿ ಅಲ್ಲಿ ಅವ್ರನ್ನ ಓಡಿಸಿದ್ರು ಅಂತಂದರೆ ಅವ್ರು ಎಲ್ಲಾದರೂ ಹೋಗಿ ಸಾಯಲಿ, ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಶಾಲೆಗಳು ಮುಚ್ಚಿ ಮಕ್ಕಳು ಹೊರಗೆ ಉಳಿದ್ರು ಅಂತಂದರೆ ಯಾರವ್ರ ಹತ್ರ ಹೋಗಿ ನಿಮ್ಗೆ ಅನ್ಯಾಯ ಆಗಿದೆ, ಬನ್ನಿ ನಿಮ್ಗೆ ಆಲ್ಟರ್ನೇಟಿವ್ ಏನಾದರೂ ವ್ಯವಸ್ಥೆ ಮಾಡ್ತೀವಿ. ಈ ನಮ್ಮ ಅದ್ಭುತ ಪ್ರಜಾಪ್ರಭುತ್ವದಲ್ಲಿ ಆ ವ್ಯವಸ್ಥೆ ಇಲ್ಲ, ಸರ್ಕಾರಗಳು ಸ್ಪಂದಿಸೋದಿಲ್ಲ, ಜನಪ್ರತಿನಿಧಿಗಳು ಸ್ಪಂದಿಸೋದಿಲ್ಲ. ಅಂದರೆ ಸ್ಪಂದಿಸೋದು ಅಂತಂದರೆ ತಾವಾಗೆ ಹೋಗಿ ಈ ಅನ್ಯಾಯಗಳಾದಾಗ ಸ್ಪಂದಿಸುವಂಥದ್ದು. ಅದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಕನಸು ಕಾಣೋಕ್ಕೂ ಆಗಲ್ಲ, ಈ ರೀತಿ ಬಂದು ತಾವಾಗೆ ಬಂದು ಸ್ಪಂದಿಸ್ತಾರೆ ಅಂತಂದು. ಮನೆ ಮುಂದೆ ಹೋಗಿ ಕೈ ಕಟ್ಕೊಂಡು ಕಾಡಿ ಬೇಡಿ ಕಾಲಿಗೆ ಬಿದ್ದು ಕೇಳಿದ್ರೂ ಕೂಡ ಸ್ಪಂದಿಸ್ತಾ ಇರುವಂಥ ಸರ್ಕಾರಗಳು, ಆಮೇಲೆ ನಮ್ಮ ಜನಪ್ರತಿನಿಧಿಗಳು, ಇವರೆಲ್ಲ ಹೆಂಗಾಗೋಗಿದೆ ಅಂತಂದರೆ ಒಂದು ಭರವಸೆ ಅನ್ನೋದೇ ಹೊರಟು ಹೋಗ್ತಾ ಇದೆ. ಆಡಳಿತದ ಮೇಲೆ ನಂಬಿಕೆ ಇಲ್ದಂಗೆ ಆಗ್ತಾ ಇದೆ. ನಾವು ನಮ್ಮಷ್ಟಿಗೆ ಇರುವಂಥ ಒಂದು ಪರಿಸ್ಥಿತಿ. ಅಂದರೆ ಬಡವರು ಅವರಷ್ಟಕ್ಕೆ ಅವ್ರು ಹೆಂಗೋ ಒಂದು ಜೀವನ ಕಟ್ಕೊಂಡು ಏನೋ ಒಂದು ಮಾರ್ಗ ಹುಡ್ಕೊಂಡು ಬದುಕುವಂಥ ಪರಿಸ್ಥಿತಿ ನಮ್ಮ ದೇಶದೊಳಗಿದೆ. ಸೊ ಇದು ಹೀಗೆ ಮುಂದುವರೆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಈ ಟೆಕ್ನಾಲಜಿಗಳು, ಬೇರೆ ಬೇರೆ ಟೆಕ್ನಾಲಜಿಗಳು ಸರ್ಕಾರದಲ್ಲಿ ಬಂದು ಹಾಸ್ಪಿಟ್ಲಿಗೆ ಬರ್ತವೆ, ಎಜುಕೇಷನ್ ಇನ್ಸ್ಟಿಟ್ಯೂಷನಿಗೆ ಬರ್ತವೆ, ಆಮೇಲೆ ನಮ್ಮ ಮನೆ ಒಳಗೆಲ್ಲ ಬರೋದಕ್ಕೆ ಶುರು ಆಗುತ್ತೆ. ತಂತ್ರಜ್ಞಾನ ಅಳವಡಿಕೆ ಜಾಸ್ತಿ ಆದಂಗೆ ಮನುಷ್ಯರನ್ನ ಇನ್ನೂ ದೂರ ಮಾಡುವಂಥ ಸಾಧ್ಯತೆಗಳು ಹೆಚ್ಚಾಗ್ತಾ ಹೋಗ್ತವೆ. ಆ ಒಂದು ಸಂದರ್ಭದಲ್ಲಿ ಇವರನ್ನು ಹೇಳೋರು ಕೇಳೋರು ಯಾರೂ ಇರದೇ ಇರುವಂಥ ಒಂದು ಪರಿಸ್ಥಿತಿ ಆಗ್ತದೆ. ಆವಾಗ ಮತ್ತೆ ಏನು ಮರುಕಳಿಸುತ್ತೆ ಅಂತಂದರೆ ಅವ್ರ ಊರಲ್ಲಿ ಯಾರೋ ಒಬ್ಬ ಬಲಾಢ್ಯ ಇರ್ತಾರೆ, ಊರಲ್ಲಿ ಯಾರೊಬ್ಬ ಶ್ರೀಮಂತ ಇರ್ತಾರೆ. ನಾವು ಹಿಂದಿನ ಕಾಲದಲ್ಲಿ ಜಮೀನ್ದಾರಿ ಪದ್ಧತಿ ಇತ್ತು, ಉಳಿಗಮಾನ ಪದ್ಧತಿ ಇತ್ತು, ಒಂದು ಪಾಳೆಗಾರಿಕೆ ಪದ್ಧತಿ ಇತ್ತು. ಅದು ಬರೋ ದಿನಗಳಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ ಈ ಅಸಮಾನತೆಗಳು ನಿವಾರಣೆ ಆಗಲಿಲ್ಲ ಅಂತಂದರೆ. ಆಮೇಲೆ ಒಂದು ಸರಿಯಾದ ಪಾಲಿಸಿ ಇಲ್ಲ ಅಂತಂದರೆ ಯಾವುದೇ ಸಂತ್ರಸ್ತ ಇರ್ಬೋದು, ಅದು ಎನಿ ಕ್ರೈಮ್, ಎನಿ ಅನ್ಯಾಯ ಇರ್ಬೋದು, ಆ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವಂಥ ಒಂದು ಗಟ್ಟಿ ಪದ್ಧತಿ ನಮ್ಮ ದೇಶದಲ್ಲಿಲ್ಲ. ಅದು ನ್ಯಾಯಾಲಯಗಳಿಂದ ಇರ್ಬೋದು, ಸರ್ಕಾರಗಳಿಂದ ಇರ್ಬೋದು. ಸೊ ಇದನ್ನೆಲ್ಲ ನೋಡಿದಾಗ ಒಂದು ಆತಂಕ ಆಗ್ತದೆ. ನಾವು ಈ ವಿಚಾರಗಳ ಬಗ್ಗೆ ಹೆಚ್ಚಿನ ಚರ್ಚೆ ಮಾಡಬೇಕು. ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಆಮೇಲೆ ಕೃಷಿಕರ ಸಮಸ್ಯೆಗಳಿರ್ಬೋದು. ರೈತರು ನಮ್ಮ ದೇಶದಲ್ಲಿ ದೇ ಆರ್ ಆನ್ ದೇರ್ ಓನ್. ಅವರು ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರ ಕಷ್ಟ ಸುಮ್ಮನೆ ಹೆಸರಿಗಷ್ಟೇ ಕೃಷಿ ಸಂಪರ್ಕ ಕೇಂದ್ರ, ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲೋ ಅಲ್ಲಲ್ಲಿ ಒಂದೊಂದು ಕೆಲಸ ಮಾಡ್ತವೆ ಬಿಟ್ಟರೆ ರೈತರು ಅಲ್ಲಿಗೆ ಹೋದಾಗ ಸ್ಪಂದನೆ ಸಿಗೋದಿಲ್ಲ. ಅಥವಾ ಇವರು ಹೋಗಿ ರೈತರಿಗಲ್ಲಿ ಒಂದು ಮಾಹಿತಿ ಇರ್ಬೋದು, ಸಹಾಯ ಇರ್ಬೋದು. ನೀವು ಇನ್ಶೂರೆನ್ಸ್ ತಗೊಳ್ಳಿ, ರೈತರು ಯಾರಿಗೂ ಕೂಡ ಸರಿಯಾದ ಇನ್ಶೂರೆನ್ಸ್ ಸಿಗೋದಿಲ್ಲ, ಬೆಳೆ ಪರಿಹಾರ ಸಿಗೋದಿಲ್ಲ, ವಿಮೆ ಪರಿಹಾರ ಸಿಗೋದಿಲ್ಲ. ಅವರು ಸಂತ್ರಸ್ತರಾದಾಗ ಯಾರೂ ಹೇಳೋರಿಲ್ಲ, ಕೇಳೋರಿಲ್ಲ, ಹೋರಾಟ ಮಾಡಬೇಕಾಗತ್ತೆ. ಆಶಾ ಕಾರ್ಯಕರ್ತರು ಅವರು ಕೂಡ ಒಂದು 15,000 ಕೊಡಿ ಅಂತ ಕೂತಿದ್ದಾರೆ. ಹೋದ ವರ್ಷ ಸರ್ಕಾರ 10,000 ಕೊಡ್ತೀನಿ ಅಂತ ಹೇಳಿತ್ತು, ಇನ್ನೂ 7,000 to 8,000 ಮಾತ್ರ ದುಡಿತಾ ಇರೋಂಥದ್ದು. ಒಂದು ಹಳ್ಳಿನಲ್ಲಿ ಇವತ್ತು ಮಹಿಳೆ ತನ್ನ ಕುಟುಂಬನ ಬದಿಗಿಟ್ಟು ರಾಜ್ಯದ ಏನೊಂದು ಆರೋಗ್ಯ ಇದೆ, ಜನಗಳ ಆರೋಗ್ಯ ಇದೆ, ಅದನ್ನು ವೃದ್ಧಿ ಮಾಡಬೇಕು, ಸುಧಾರಿಸ್ಬೇಕು ಅಂತಂದು ಆ್ಯಕ್ಟಿವಿಸಮ್ ಹೋರಾಟ ಮಾಡ್ತಿರೋರಿಗೆ ಸರ್ಕಾರ ಒಂದು ಕನಿಷ್ಠ ವೇತನ ಕೂಡ ಕೊಡ್ತಾ ಇಲ್ಲ. ಪ್ರತಿ ವರ್ಷ ಅವರು ಬೆಂಗಳೂರಿಗೆ ಬರಬೇಕು,
ಅರೌಂಡ್ ಬಜೆಟ್ಗಿಂತ ಮುಂಚೆ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕಾಗಿದೆ. ಸೊ ಇವೆಲ್ಲ ನೋಡ್ತಾ ಇದ್ದರೆ ಜೊತೆಗೆ ಬಹಳ ಇಂಪಾರ್ಟೆಂಟು ಪ್ರಾಬ್ಲಮ್ಮು ನಿರುದ್ಯೋಗಿ ಸಮಸ್ಯೆ ನಮ್ಮ ರಾಜ್ಯದಲ್ಲಿ. ಎಂಪ್ಲಾಯ್ಮೆಂಟ್ ಇಲ್ಲ, ನೋ ರಿಕ್ರೂಟ್ಮೆಂಟ್. ಇವತ್ತು ನಾವು ಕೂಡ ಒಂದು ಕೋಚಿಂಗ್ ಸೆಂಟರ್ ನೋಡ್ತೀವಿ. UPSC ರೆಗ್ಯುಲರಾಗಿ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ, ಬಟ್ KPSC ಕರ್ನಾಟಕದ ಹಲವಾರು ಡಿಪಾರ್ಟ್ಮೆಂಟ್ಗಳು ರಿಕ್ರೂಟ್ಮೆಂಟ್ ನಿಲ್ಲಾಗೋಗಿದೆ. ರಿಕ್ರೂಟ್ಮೆಂಟ್ ಇಲ್ಲದೆ ಇರೋದ್ರಿಂದ ಅಲ್ಲಿ ಇರೋರದೇ ಆಟ ಆಗಿದೆ. ಅಲ್ಲಿ ಎಷ್ಟೊಂದು ಜನಕ್ಕೆ ಕೆಲಸ ಇಲ್ದಂಗೆ, ಮ್ಯಾನ್ ಪವರ್ ಇಲ್ದಂಗೆ ಡಿಪಾರ್ಟ್ಮೆಂಟ್ಗಳು ಸಫರ್ ಆಗ್ತಾ ಇದ್ದಾವೆ. ಹಲವಾರು ಕೆಲಸಗಳು ಮುನ್ನಡೀತಾ ಇಲ್ಲ, ಬ್ಲಾಕ್ ಆಗೋಗಿದ್ದಾವೆ, ಸ್ಟಾಪ್ ಆಗೋಗಿದ್ದಾವೆ. ಸೊ ಇದನ್ನೆಲ್ಲ ನೋಡಿ ನಾವು ಒಂದು ರೀತಿಯಲ್ಲಿ ಒಂದು ಪ್ರಹಸನ ಅಂತ ಹೇಳ್ತೀವಿ, ಒಂದು ರೀತಿ ಬಿಗ್ ಬಾಸ್ ರಿಯಾಲಿಟಿ ಶೋ ಥರ ನ್ಯೂಸಲ್ಲಿ ನೋಡೋದು, ಪೇಪರಲ್ಲಿ ಓದೋದಾಗೋಯ್ತು. ಒಂದು ಅಸಹಾಯಕತೆ ಜಾಸ್ತಿ ಆಗ್ತಾ ಇದೆ. ಸೊ ಇದೆಲ್ಲ ಬದಲಾಗಬೇಕಂತಂದರೆ ಜನಗಳು ನಾವು ಸುಮ್ಮನೆ ಕೂತ್ಕೊಂಡು ಇದನ್ನು ನೋಡೋದ್ರ ಬದಲು ನಾವು ಕೂಡ ಭಾಗಿಗಳಾಗಬೇಕು, ನಾವು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು, ನಾವು ಕೂಡ ಹೋರಾಟ ಮಾಡಬೇಕು, ಶಾಲೆಗಳಿಗೆ ಹೋಗಬೇಕು, ಹಾಸ್ಪಿಟ್ಲಿಗೆ ಹೋಗಬೇಕು, ಅಲ್ಲಿರುವ ಅವ್ಯವಸ್ಥೆ ನೋಡಿ ಅದ್ರ ವಿರುದ್ಧ ಮಾತಾಡಬೇಕು. ಪ್ರಜಾಪ್ರಭುತ್ವದ ಆತ್ಮನೇ ಅದು. ಪ್ರಜೆಗಳು ತಮಗೆ ಆಗ್ತಾ ಇರೋ ಅನ್ಯಾಯಗಳ ಬಗ್ಗೆ ಗಟ್ಟಿಯಾಗಿ ಒಂದು ಕೂಗು ಹಾಕಬೇಕು, ಅದ್ರ ವಿರುದ್ಧ ಹೋರಾಟ ಮಾಡಬೇಕು. ಸೊ ಈ ರೀತಿ ಆಗಲಿ ಅಂತಂದು ನಮ್ಮದೇ ಆದ ಒಂದು ಸಣ್ಣ ಪ್ರಯತ್ನ ಈ ವಿಡಿಯೋಗಳ ಮೂಲಕ, ಹಳ್ಳಿಗೆ ಹೋಗಿ ಶಾಲೆಗಳಿಗೆ ಭೇಟಿ ಕೊಡೋದ್ರ ಮೂಲಕ, ಕಾಲೇಜು ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡೋದ್ರ ಮೂಲಕ ಒಂದು ಪ್ರಯತ್ನ ನಮ್ಮ ಸ್ವಾಭಿಮಾನಿ ಬಳಗದ ಮೂಲಕ ನಾವು ಮಾಡ್ತಾ ಇದ್ದೀವಿ. ನೀವು ಕೂಡ ಅದಕ್ಕೆ ಧ್ವನಿಗೂಡಿಸಿ, ಕೈ ಜೋಡಿಸಿ ಅಂತಂದು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ನಮಸ್ಕಾರ.